ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಐ ಆಮ್ ಬ್ಯಾಕ್. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಹೊಸ ಜಾಬ್ ಸೇರ್ಕೊಂಡಿದ್ದೀನಿ. ಸೊ ದ್ಯಾಟ್ ನಾನಿವಾಗ ಮಂಗಳೂರಲ್ಲಿದ್ದೀನಿ. ಹೊಸ ಕೆಲಸ, ಹೊಸ ಊರು, ಹೊಸ ಜನರೊಟ್ಟಿಗೆ ಬೆರೆತು ಅಡ್ಜಸ್ಟ್ ಆಗೋದಕ್ಕೆ ಇಷ್ಟು ಟೈಮ್ ತಗೊಳ್ತು. ಇನ್ನು ಮುಂದೆಯಿಂದ ಆದಷ್ಟು ನಾನು ಡೈಲಿ ವ್ಲಾಗ್ಸ್ ಅಪ್ಲೋಡ್ ಮಾಡೋದಕ್ಕೆ, ಹೊಸ ಹೊಸ ವಿಷಯಗಳನ್ನು ತಿಳಿಸ್ಕೊಡೋದಕ್ಕೆ, ಹಾಗೆ ನನ್ನ ಹೊಸ ದಿನಚರಿಯನ್ನು ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್. ಇವತ್ತಿನ ಈ ವ್ಲಾಗಿನ ವಿಶೇಷ ಏನಪ್ಪ ಅಂತಂದರೆ, ನಾವು 6 ಜನ ಕಸಿನ್ಸ್ ಸೇರ್ತಿದ್ದೀವಿ, ಹಾಗೆ ಫ್ಯಾಮಿಲಿಯವರೆಲ್ಲರೂ ಸೇರ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ, ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಫಂಕ್ಷನ್ ಇರೋದ್ರಿಂದ ನಾವೆಲ್ಲರೂ ಸೇರ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾನು ಲಾಂಗ್ ಲೀವ್ ತೊಗೊಂಡು ಹೊರಟಿದ್ದೀನಿ. ಮಂಗಳೂರಿಂದನೇ ಡ್ಯೂಟಿ ಮುಗಿಸ್ಕೊಂಡು ಸ್ವಲ್ಪ ಹೊರಡೋದು ತಡವಾದ್ರಿಂದ ನಾನು ರೀಚ್ ಆಗುವಾಗ ಮಿಡ್ನೈಟ್ 2 ಗಂಟೆ ಆಗಿತ್ತು. ಪಾಪ ಅಣ್ಣ ಮತ್ತು ತಂಗಿ ಬಂದು ನನ್ನ ಕರ್ಕೊಂಡು ಮನೆಗೆ ರೀಚ್ ಆದ್ವಿ. ಆಬ್ವಿಯಸ್ಲಿ ನಾನು ಬರೋಷ್ಟೊತ್ತಿಗೆ ಎಲ್ಲರೂ ಮಲಗಿದ್ರು. ಆದರೂ ನಾನು ಬಂದಿದ್ದೀನಿ ನೋಡು ಅಂತ ನನ್ನ ತಂಗಿನ ಎದ್ದೇಳಿಸಿ ಮಾತಾಡಿಸ್ಬಿಟ್ಟು, ಮತ್ತು ನಾನು ಊಟ ಮಾಡಿರಲಿಲ್ಲ, ಹಾಗೆ ನನ್ನ ಜೊತೆ ನನ್ನ ತಂಗಿನೂ ಬಂದು ಊಟ ಮಾಡಿದ್ಲು. ನಾಚಿಕೆ ಸ್ವಭಾವದವಳು ತುಂಬ. ಅಯ್ಯೋ, ಮೊದಲೆಲ್ಲ ನಮ್ಮ ಫ್ಯಾಮಿಲಿ ಫಂಕ್ಷನ್ ಆಗ್ತಿರುವಾಗ ನಾನೇ ಎಲ್ರಿಗೂ ಮೆಹಂದಿ ಬಿಡಿಸ್ಕೊಡ್ತಿದ್ದೆ. ಬಟ್ ಇವಾಗ ನನ್ನ ತಂಗಿ ಆ ಥರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಅವಳೆಲ್ರಿಗೂ ಮೆಹಂದಿ ಬಿಡಿಸ್ಕೊಟ್ಟಿದ್ಲು. ಸೊ ನಾನು ಟಯರ್ಡ್ ಆಗಿರೋದ್ರಿಂದ ನನಗೂ ಮೆಹಂದಿ ಬಿಡಿಸ್ಕೊಟ್ಟು ಆಮೇಲೆ ನಾವು ಮಲಗಿದ್ವಿ. ಆದಷ್ಟು ಬೆಳಗ್ಗಿಂದಲೇ ವೀಡಿಯೋಸನ್ನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಸ್ವಲ್ಪ ಏನೋ ಚಿಕ್ಕ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತು ನಾನು ತಂಗಿ ತೋಟಕ್ಕೆ ಹೋಗಿದ್ವಿ. ಅಲ್ಲೂ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಆದಷ್ಟು ನಾನು ಈ ವ್ಲಾಗನ್ನು ಮಾಡಬೇಕು ಅಂತ ಮೊದಲೇ ಪ್ರಿಪೇರ್ ಆಗಿದ್ದರಿಂದ ಎಲ್ರಿಗೂ ಹೇಳಿದ್ದೆ. ಸೊ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಫಂಕ್ಷನ್ಗೆ ಬೇಕಾಗಿರೋ ಬಾಳೆ ಎಲೆ ಎಲ್ಲ ಕುಯ್ಕೊಂಡ್ವಿ. ಹಾಗೆ ಈಗ ಬೇಸಿಗೆ ಕಾಲ ಆಗಿರೋದ್ರಿಂದ ತೋಟಕ್ಕೆ ನೀರು ಹಾಕೊಳ್ಳೋದಕ್ಕೆ ಸ್ವಲ್ಪ ತಾತಂಗೆ ಹೆಲ್ಪ್ ಮಾಡಬೇಕಿತ್ತು. ಹಾಗೆ ನಾನು ತಂಗಿ ಇಬ್ಬರು ಹೋಗಿ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಹಾಗೆ ವಿಡಿಯೋ ಶೂಟ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ಮಿಸ್ಟೇಕ್ ಮುಸಿ ನನ್ನ ಮುಸ್ಲಿಂ ಚೆನ್ನಾಗಿಲ್ಲ. ಹಾಂ, ನನ್ನ ಚೆನ್ನಾಗಿ. ಸೊ ಆಲ್ಮೋಸ್ಟ್ ನಮ್ಮ ಎಲ್ಲ ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ತಿದ್ದೆ. ಇವಾಗ ಚಪ್ಪರ ಹಾಕಿದರೆ ಚಪ್ಪರ ಪೂಜೆ ಮಾಡಬೇಕು. ಸೊ ಲೆಟ್ಸ್ ಗೋ. Hello guys. ಅಲ್ಲೋಡ ಇದ್ದರ್ನೇ ಹಾಕೇನೆ, ಪಕ್ಕ ಹಾಕೇನೆ ಇದ್ದರ್ನೇ ಹೇಳಿಗ ತೋರಿಸಿ ಹೆಂಗ ಬಿಟ್ಟಿದ್ದೆ. ಸೂರ್ಯ ಎಲ್ಲಿಟ್ಟು ದೇವರು, ಊರ ದೇವರು ಎಲ್ಲ ಬೇಕಲ್ಲ. ಅಂದರೆ ಸಾರಿ ಎಲ್ಲ ರೇಟ್ ಮಾಡಿ ಇಟ್ಟಿದ್ದೀವಿ. ಇನ್ನು ನಾಳೆ ಎದ್ದು ಇಲ್ಲಿ ಸಂಜೆ ತಿಂಡಿ ಕೊಡೋದು ಅಷ್ಟೇ ಹಾಕಿದ್ದಾಳೆ ನೀನನ್ನು. ಊಟಕ್ಕೆ ಬಾ, ಇದು ಹಾಕ್ಕೋಬೇಕು ಅಷ್ಟದ. ಆಂಟಿ ನನ್ನ ಬ್ಲಾಗಿಗೆ ಒಂದು ಹಾಯ್ ಹೇಳ ಆಂಟಿ. ಹಾಯ್. ಫಸ್ಟ್ ಡೇ ಆಫ್ ಫಂಕ್ಷನಿಗೆ ಎಲ್ಲರೂ ರೆಡಿಯಾಗಿದ್ದೀವಿ. ಸೊ ಬನ್ನಿ ನೋಡೋಣ ಏನೆಲ್ಲ ತಯಾರಿಗಳು, ಏನೆಲ್ಲ ಆಚರಣೆಗಳು ಆಗ್ತಾಯಿದೆ ಅಂತ. ಅವ್ರು ಫುಲ್ಲು BJP, ಕಾಂಗ್ರೆಸ್ BJP, ಕಾಂಗ್ರೆಸ್
ಕಾಮಿಡಿ ಆಂಟಿ ನಾನು ಮಾಡ್ಬಿಡು ಅವಳು ಮಾಡೋದು ಅಯ್ಯ ನಿಮ್ಮಿ ಬೈಲೆ ಲಿಪಿ ಲಿಪಿ ಹಂಗೆ ಬಾ. ಲಿಪಿ ಯಾರಿಗದೀಗ ಎಲ್ಲರೂ ಕೂಡ ನಿಮ್ಮ ಮಮ್ಮಿ ಸುಂದ್ರಿ ಕಾಣ್ತಿದ್ಯಾ ಫುಲ್. ಅಂಕಲ್ ಫೋನ ಯಾರ್ದು ಅಂದೆ. ಅಂಕಲ್ ಫೋನ್ ಆಗುತ್ತೆ. ಗೈಸ್ ನಾವಿವಾಗ ಊಟ ಮಾಡಿ ಹೋಗ್ತಿದ್ದೇವೆ ರಿಟರ್ನ್. ಐ ಮೀನ್ ಎಲ್ಲಿಗೆ ಗೈಸ್? ಇದು ಒಂದು Apparently ನಿಂದು ಸೊ 2 ಡೇಸಲ್ಲಿ ಒನ್ ಡೇ ಫಂಕ್ಷನ್ ಬಂದಿದೆ. ಸೀರಿಯಸ್ಲಿ ಸುಸ್ತಾಗಿದೆ ಓಡಾಡಿದ್ದಾರೆ ಆ್ಯಂಡ್ ಕ್ಲೀನ್ ಮಾಡೋದು ತುಂಬ ಸುಸ್ತಾಗಿದ್ದೀನಿ. ಕೆಳಗಡೆಲ್ಲ ವೆಯ್ಟ್ ಮಾಡ್ತೀನಿ ನಿಮಗೋಸ್ಕರ. ಲೆಟ್ಸ್ ಗೋ. ಆ್ಯಂಡ್ ಟೈಮ್ ಬಂದುಬಿಟ್ಟು 12 o'clock. ಓಕೆಲ್ಲ ನಮ್ಮ ಫ್ಯಾಮ್ಲಿಯಲ್ಲಿ ಹೆಣ್ಮಕ್ಳದೇ ರಾಜಭಾರ. ಸೊ ಎಲ್ಲರೂ ಫಂಕ್ಷನಿಗೆ ಸಾರಿನ ಉಟ್ಕೊಳ್ಳೋದ್ರಿಂದ ಫಂಕ್ಷನ್ ಅರ್ಜೆಂಟಲ್ಲಿ ನಮಗೆ ಜಾಸ್ತಿ ಟೈಮ್ ಸಿಗೋದಿಲ್ಲ. ಹಾಗಾಗಿ ನಾವು ಒನ್ ಡೇ ಬಿಫೋರೇ ನಾವು ಎಲ್ಲ ಸಾರಿನ ಡ್ರೇಪ್ ಮಾಡಿ ಇಟ್ಕೊಂಡಿದ್ದೀವಿ. ಇನ್ನು ಮಾರ್ನಿಂಗ್ ಫಂಕ್ಷನಿಗೆ ಎದ್ದು ಜಸ್ಟ್ ಅದನ್ನು ಇಮಿಡಿಯೇಟಾಗಿ ಸಾರಿ ಉಡಬೇಕು ಅಂತ ಮೊದಲೇ ಪ್ಲ್ಯಾನ್ ಇತ್ತು. ಹಾಗಾಗಿ ನನಗೂ ಮತ್ತು ತಂಗಿಗೆ ಅದೇ ಕೆಲಸ ಆಗಿತ್ತು. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಕಡೆಯಿಂದ ಸುಸ್ತು, ಅದು ಇನ್ನೊಂದು ಕಡೆಯಿಂದ ಪೂಜೆ ಸ್ಟಾರ್ಟ್ ಆಗೋದು, ಹೋಮ ಇದೆಲ್ಲ ಇತ್ತು. ಫುಲ್ ಸುಸ್ತು ಅಂದರೆ ಹೆವಿ ಟೈರ್ಡ್ ಆಗಿದೆ. ಫೇಸ್ ನೋಡ್ಕೊಳ್ಳೋದಕ್ಕೆ ಒಂಥರ ಆಗ್ತಿತ್ತು. ಎಂತ ಕಡೆ ಹುಡುಗರು ಒಡೆ ನಾನು ಗೈಸ್ ನಾವು ನಿಮಗೆ ಅಲ್ಲ ಡ್ರೆಸ್ ಹಾಕ್ಯಾಳೆ ಹಂದಿಯಾಗಿ ಕಾಣ್ತಿದ್ದಾಳೆ. ಲಿಪಿಯ ಮನೆ ಫ್ರೀ ಡಾಗಿ ಸ್ಪೈಸ್ ಬಂದಿದ್ದಾರೆ. ವ್ಲಾಗ್ ನಾನು ಅದೆಲ್ಲ ಇಷ್ಟೆಲ್ಲ ಕಡೆ ಫಂಕ್ಷನ್ ಮುಗಿಸಿ ಒಬ್ಬೊಬ್ಬರು ಹೊರಡ್ತಿರುವಾಗ ಒಂಥರ ಬೇಜಾರಾಗ್ತಿತ್ತು. ಏನೂ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಕೆಲಸ ಇರೋದ್ರಿಂದ ಅವರವರ ದಿನಚರಿ ಇನ್ನೂ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಆದಷ್ಟು ಇಲ್ಲೇ ಇದ್ದು ಫಂಕ್ಷನ್ಗಳೆಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಒಬ್ಬೊಬ್ಬರು ಅವ್ರವ್ರ ಮನೆಗೆ ಹೊರಡ್ತಾ ಇದ್ದರು. ಸೊ ನಾವೆಲ್ಲ ಕಸಿನ್ಸ್ ಸಿಕ್ಕಿದೆ, ತುಂಬ ಖುಷಿ. ಬೆಳೀತಾ ಬೆಳೀತಾ ನಮ್ಮದೇ ಕಮಿಟ್ಮೆಂಟ್ಸ್ ನಮಗಿರುತ್ತೆ. ಹಾಗಾಗಿ ನಾವು ಜಾಬ್ ಮಾಡ್ತಿದ್ರೆ ಮಕ್ಕಳು ಓದ್ತಾ ಇರ್ತಾರೆ. ಅವರಿಗೆ ರಜೆಗಳು ಬೇರೆ ಥರ ಆ್ಯಂಡ್ ಅವ್ರಿಗೆ ರಜೆ ಸಿಗೋ ಥರ ನಮಗೆ ರಜೆ ಸಿಗೋದಿಲ್ಲ. ಹಾಗಾಗಿ ಏನಾದರೂ ಒಂದು ಹಬ್ಬದ ಥರ ಇದ್ದೇ ಇರುತ್ತೆ ನಾವೆಲ್ಲ ಸೇರಬೇಕು ಅಂತ ಇದ್ದಾಗ. ಹಾಗಾಗಿ ಅವಕಾಶ ಸಿಕ್ಕಾಗ ಆದಷ್ಟು ಎಲ್ಲರೂ ಟ್ರೈ ಮಾಡಿಕೊಂಡು ಎಲ್ಲರೂ ಸಿಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಫೈನಲಿ ನಾವೆಲ್ಲರೂ ಸಿಕ್ಕಿದ್ದೀವಿ. ಸೊ ತುಂಬ ಖುಷಿ ಆಯಿತು, ತುಂಬ ಎಂಜಾಯ್ ಮಾಡಿದ್ವಿ ಫಂಕ್ಷನನ್ನು.
ಗ್ಯಾಪಲ್ಲಿ ಫೋಟೋ ಸೆಷನ್ಸ್ ಹಾಗೆ ರೀಲ್ಸ್ ವೀಡಿಯೋಗಳನ್ನೆಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ದೀವಿ. ಗೆಟ್ ರೆಡಿ ಮಾಡಿದ್ವಿ, ಗೆಟ್ ಅನ್ರೆಡಿ ವಿತ್ ಮೀ ವಿತ್ ಅಸ್ ಸಹ ಮಾಡಿದ್ದೀವಿ. ಸೊ ಅಕ್ಕ ತಂಗಿರಂದ್ರೇ ಹೀಗೆ ಅಲ್ವಾ, ಖುಷಿಯಾಗುತ್ತೆ. ಇದೇ ಥರ ನಿಮ್ಮ ಕಸಿನ್ಸ್, ನಿಮ್ಮ ಫ್ಯಾಮಿಲಿಯಲ್ಲಿ ನಿಮಗೆ ತುಂಬ ಕ್ಲೋಸ್ ಆಗಿರೋ ಕಸಿನ್ಸ್ ಯಾರಾದರೂ ಇದ್ದರೆ ಅವ್ರನ್ನ ಟ್ಯಾಗ್ ಮಾಡಿ ಆ್ಯಂಡ್ ಶೋ ಸಮ್ ಲವ್ ಗೈಸ್. ಆ್ಯಂಡ್ ಫೈನಲ್ ಡೇ ಎಲ್ಲರೂ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಿದ್ದೀವಿ ಅಂತ ಅಂದಾಗ ನನಗಂತೂ ತುಂಬ ಬೇಜಾರಾಗ್ತಿತ್ತು. ಸೀರಿಯಸ್ಲಿ 3 days ಫಂಕ್ಷನಲ್ಲಿ ನನಗೆ ಒಂಚೂರು ನನ್ನ ಕೆಲಸದ ಬಗ್ಗೆ ಆಗಲಿ ಆ್ಯಂಡ್ ನಾನು ಮತ್ತೆ ಪುನಃ ರಿಟರ್ನ್ ಹೋಗಬೇಕು ಅದ್ರ ಬಗ್ಗೆ ಯಾವುದೂ ನೆನಪೇ ಇರಲಿಲ್ಲ. ಅಷ್ಟು ಒಂದು ಮೈ ಮರೆತು ಎಂಜಾಯ್ ಮಾಡಿದ್ದೀನಿ. ಬಿಟ್ಟು ಹೋಗ್ಬೇಕಾದ್ರೆ ತುಂಬ ಬೇಜಾರಾಯಿತು, ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್.